ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಜೂನ್ ಮಾಸ ಭವಿಷ್ಯ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ಅನುಕೂಲವನ್ನು ಅನುಭವಿಸಿದ್ದಾರೆ, ಆಲ್ರೆಡಿ ಅನುಭವಿಸಿದ್ದಾರೆ. ಈಗ ಸ್ವಲ್ಪ ಗುರುವಿನ ಪೂರ್ಣ ಅನುಗ್ರಹ ಇಲ್ಲ, ಅಂದರೆ ಗುರುಬಲ ಇಲ್ಲ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅವರಿಗೆ ಸಮಸ್ಯೆ ಆಗ್ತದೆ. ಅಷ್ಟಮದಲ್ಲಿ ಗುರು ಇರೋ ನಷ್ಟಸ್ಥಾನ ಅಂತ ಹೇಳ್ತೀವಿ. ಕೆಲಸ ಬದಲಾವಣೆ ಮಾಡ್ತಕ್ಕಂಥದ್ದು, ಮನೆ ಬದಲಾವಣೆ ಮಾಡ್ತಕ್ಕಂಥದ್ದು, ಉದ್ಯೋಗ ಬದಲಾವಣೆ ಮಾಡ್ತಕ್ಕಂಥದ್ದು, ಸ್ಥಾನ ಬದಲಾವಣೆ ಆಗುವಂಥ ಇವುಗಳು ಕಂಡು ಬರ್ತಾ ಇದೆ. ಮತ್ತು ಪಂಚಮದಲ್ಲಿ ಶನಿ ಗೋಚರ ಆಗ್ತಾ ಇದೆ. ಮದುವೆ ಆಗೋವರಿಗೆ ಸ್ವಲ್ಪ ಈ ವೃಶ್ಚಿಕ ರಾಶಿಯವರಿಗೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ವಿವಾಹ ವಿಳಂಬ ಆಗ್ತಕ್ಕಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡಬೇಕು ಅಂದರೆ ಮಾಡೋದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಮತ್ತು ಕೋರ್ಟು ಕಚೇರಿ ವ್ಯಾಜ್ಯಗಳೇನಾದರೂ ಬರ್ತಕ್ಕಂಥ ಇವುಗಳು ಕೂಡ ಇರುತ್ತೆ. ಹಾಗಾಗಿ ಭಾಳ ಜಾಗ್ರತೆ ವಹಿಸಬೇಕಾಗತ್ತೆ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಸಮಸ್ಯೆಗಳು ಬರುತ್ತೆ. ರಾಜಕೀಯದಲ್ಲಿರ್ತಕ್ಕಂಥವರಿದ್ದರೆ ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ, ಅಂದರೆ ರಾಜಕೀಯ ವ್ಯಕ್ತಿಗಳಾಗಿದ್ದರೆ ರಾಜಕೀಯದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲಗಳು, ಅಡಚಣೆಗಳು, ಸಮಸ್ಯೆಗಳು ಇವೆಲ್ಲ ಇರುವಂತಹದ್ದಿರುತ್ತೆ. ಅಲ್ಲದೆ ವೃಶ್ಚಿಕ ರಾಶಿಯವರಿಗೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ವಿವಾಹ ಸ್ವಲ್ಪ ವಿಳಂಬ ಆಗುವಂಥ ಯೋಗ ಇರುತ್ತೆ. ಮತ್ತು ಮನೆ ಕಟ್ಟಬೇಕು ಅಂದರೆ ಮನೆ ಕಟ್ಟೋಕ್ಕೆ ಸ್ವಲ್ಪ ತಡ ಆಗುತ್ತೆ, ಸೈಟ್ ತೊಗೊಳಕ್ಕೆ ತಡ ಆಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. ಮತ್ತು ಇರೋ ಮನೆಯ ವಾಸ್ತುವಿನ ತೊಂದರೆ ಕಂಡು ಬರ್ತಾ ಇದೆ. ಏಕೆಂದರೆ ಚತುರ್ಥ ಭಾವದಲ್ಲಿ ರಾಹು ಇರೋದ್ರಿಂದ ಶಲ್ಯ ದೋಷ ಕಂಡು ಬರುತ್ತೆ. ಹಾಗಾಗಿ ಶಲ್ಯ ಶೋಧನೆಯನ್ನು ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡ್ಕೊಳ್ಳೋಕ್ಕೆ ಮರಿಬಾರದು. ಕುಟುಂಬ ಸ್ಥಾನದಲ್ಲಿರ್ತಕ್ಕಂಥ ಶನಿ ಮದುವೆ ಆಗೋದ್ರೂ ಸಂತಾನ ಆಗೋದಕ್ಕೆ ಲೇಟ್ ಮಾಡ್ತಾನೆ. ಸಂತಾನ ಅದರ ಜೊತೆಗೆ ಕುಟುಂಬದ ಸಣ್ಣಪತಿ ಕಲಹ, ಮನಸ್ತಾಪ, ಅಸಮಾಧಾನ ಮಾಡೋಕ್ಕೆ ಸ್ವಲ್ಪ ಮಟ್ಟಿಗೆ ಇದಾಗುತ್ತೆ, ಅಂದರೆ ಸಮಸ್ಯೆಗಳು ಬರುತ್ತೆ. ತಮಗೆ ಶೀಘ್ರ ಕೋಪ ಬರ್ತಕ್ಕಂಥದ್ದು, ಶೀಘ್ರ ಕೋಪ, ತಾಳ್ಮೆ ಕಳ್ಕೊಳ್ಳೋದು ಇವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಯಾವುದೇ ಕಮಿಟ್ಮೆಂಟ್ ಇದ್ದರೂ ಕೂಡ ಸ್ವಲ್ಪ ನೋಡ್ಕೊಂಡು ಮಾಡಬೇಕು. ಯಾರಿಗಾದ್ರು ಗ್ಯಾರಂಟಿ ಕೊಡೋದು, ಮತ್ತು ಸೂರಿಟಿ ಹಾಕೋದು, ಯಾರಿಗಾದರೂ ಏನಾದರೂ ಒಂದು ನಾವು ವಸ್ತು ಒಡವೆಗಳನ್ನು ಕೊಟ್ಟು ವಾಪಸ್ ತೊಗೊಳಕ್ಕಾಗದೇ ಇರೋದು, ಇವೆಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಇದ್ದರೂ ಕೂಡ ದುಡ್ಡಿನ ವ್ಯವಹಾರ ಆಗಲಿ, ಗ್ಯಾರಂಟಿ ವಾರಂಟಿ ಯಾವುದನ್ನು ಕೂಡ ನಾವು ಒಬ್ಬರ ಬಗ್ಗೆ ವೈಯಕ್ತಿಕವಾಗಿ ಕೊಡಬೇಕು ಅಂದಾಗ ಚಿಂತನೆ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ನಿಮ್ಮ ಟೈಮು ಸ್ವಲ್ಪ ಸರಿ ಇಲ್ಲ. ಇವಾಗ ಆಗಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋಕೆ 3 ವರ್ಷ ಬೇಕಾಗ್ಬೋದು. ಒಂದು ವೇಳೆ ನಷ್ಟ ಆಯಿತು, ಯಾರಿಗೋ ಗ್ಯಾರಂಟಿ ಹಾಕಿದ್ರಿ, ಸೂರಿಟಿ ಹಾಕಿದ್ರಿ, ಏನೋ ಲಕ್ಷಾಂತರ ರೂಪಾಯಿಗೆ ಹಾಕಿದ್ರಿ, ನಾಳೆ ನೀವು ತುಂಬೋಗಿ ಬಂದರೆ ನಿಮ್ಮ ಲಾಭದಲ್ಲಿ ಅದನ್ನು ತುಂಬಬೇಕು. ನಿಮ್ಮ ಜೀವನದಲ್ಲಿ ಅದನ್ನು ಕೂಡ ಅನುಸರಿಸ್ಕೊಂಡು ಹೋಗಬೇಕು. ನಿಮಗೆ ದಾರಿ ಮೇಲೆ ಹೋಗೋ ಸಮಸ್ಯೆ ನಿಮಗೆ ಏನಾಗುತ್ತೆ, ಮೈ ಮೇಲೆ ಬಂದಾಗ ಆಗುತ್ತೆ. ಹಾಗಾಗಿ ಭಾಳ ಜಾಗ್ರತೆ ವಹಿಸಬೇಕು. ಒಳ್ಳೆ ರೀತಿಯಲ್ಲಿ ಅನುಕೂಲ ಮಾಡ್ಕೊಂಡು ಹೋಗಬೇಕು. ಮತ್ತು ಗುರುಬಲ ಇಲ್ಲ, ದೈವಾನುಗ್ರಹ ಸ್ವಲ್ಪ ಮಟ್ಟಿಗಿಲ್ಲ, ನೀವು ಗುರು ಆರಾಧನೆ ಮಾಡಬೇಕು, ಮಠಕ್ಕೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ದೇವರ ಆರಾಧನೆ ಮಾಡಬೇಕು, ಈಶ್ವರನ ಆರಾಧನೆ ಮಾಡಬೇಕು, ಪೀಠಾಧಿಪತಿಗಳ ದರ್ಶನವನ್ನು ಮಾಡಬೇಕು. ಈ ಥರ ಮಾಡೋದ್ರಿಂದ ಖಂಡಿತ ತಮಗೆ ಒಳ್ಳೆಯ ಯೋಗಗಳು, ಶೋಭಲಗಳು ಪ್ರಾಪ್ತಿಯಾಗತ್ತೆ. ಅಲ್ಲೇ ಶನಿಗೆ ಸಂಬಂಧಪಟ್ಟಂತೆ ರುದ್ರದೇವರ ಆರಾಧನೆಯನ್ನು ಮಾಡಬೇಕು. ಗಣೇಶನ ಆರಾಧನೆ ಮತ್ತು ಆಂಜನೇಯನ ಆರಾಧನೆ ಮಾಡೋದ್ರಿಂದ ಶನಿ ದೋಷ ಪರಿಹಾರ ಆಗ್ತದೆ. ರಾಹುವಿಗೆ ದುರ್ಗಿ ಆರಾಧನೆ ಮಾಡೋದ್ರಿಂದ ದೋಷ ಪರಿಹಾರ ಆಗ್ತದೆ. ಹೀಗೆ ರಾಹು ಮತ್ತು ಶನಿ, ಗುರುವಿನ ಬಲ ಇಲ್ಲ, ಇದು 3 ನಿಮಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಟೈಮ್ ಚೆನ್ನಾಗಿಲ್ಲ. ಅವಕಾಶ ಏನೇ ಬರುತ್ತೆ ಮಾಡಿಕೊಂಡು ಹೋಗಿ. ನಿಮ್ಮ ಕೆಲಸದಲ್ಲಿ, ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ನೋಡಿಕೊಂಡು ಹುಷಾರಾಗಿರಬೇಕು. ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದೆ, ಅದರಲ್ಲೂ ಕೂಡ ಹುಷಾರಾಗಿರಬೇಕು. ಪ್ರತಿಯೊಂದನ್ನು ಕೂಡ ಜಾಗ್ರತೆಯಿಂದ ಇರೋದ್ರಿಂದ ನಿಮ್ಮ ಕಷ್ಟ ನಷ್ಟಗಟ್ಟು ದುಃಖಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನೀವು ಎಲ್ಲ ರೀತಿಯಲ್ಲೂ ಕೂಡ ಅಲರ್ಟ್ ಆಗಿರಬೇಕು. ಹಾಗಾಗಿ ನಿಮಗೆ ಎಂಥ ತೊಂದರೆ ಇದ್ದರೂ ಕೂಡ ಪರಿಹಾರ ಮಾಡ್ತಾನೆ ಭಗವಂತ, ನಿಮ್ಮ ಕೈ ಬಿಡೋದಿಲ್ಲ ಅನ್ನುವಂಥದ್ದು ಗ್ಯಾರಂಟಿ. ಆದರೂ ಕೂಡ ನಮ್ಮ ಜಾಗ್ರತೆಯನ್ನು ಬಿಟ್ಟು ಮೈ ಮರೆತು ಯಾವ ಕೆಲಸವನ್ನು ಮಾಡೋಕ್ಕೆ ಹೋಗಬಾರ್ದು. ಮತ್ತು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದೆ. ಯಾಕೆಂದರೆ ಲಾಭ ಕಮ್ಮಿ ಇದೆ ಅಂತ ಹೇಳ್ತೀವಿ. ಹೀಗಂತ ವೃಶ್ಚಿಕ ರಾಶಿಯವರಿಗೆ ಏನೋ ತೊಂದರೆ ಇದೆ ಅಂದ್ಬಿಟ್ಟು ಎಲ್ಲ ಬಿಸ್ನೆಸ್ ಬಿಟ್ಬಿಡೋದು, ಕೆಲಸ ಬಿಟ್ಬಿಡೋದು, ಸ್ಕೂಲ್ ಬಿಟ್ಬಿಡೋದು, ಕಾಲೇಜ್ ಬಿಟ್ಬಿಡೋದು ಮಾಡೋಕ್ಕಾಗಲ್ಲ. ಈಗ ಯಾವುದೇ ಇದ್ದರೂ ಕೂಡ ನಾವು ಅನುಸರಿಸ್ಕೊಂಡು ಹೋಗಬೇಕಾಗತ್ತೆ. ಈಗ ಟೈಮ್ ಚೆನ್ನಾಗಿಲ್ಲ ಅಂತ ಎಲ್ಲ ಬಿಡೋಕ್ಕಾಗಲ್ಲ. ಮಾಡ್ತಾ ಇರಬೇಕು, ಜಾಗ್ರತೆ ವಹಿಸಬೇಕು. ಸ್ವಲ್ಪ ಲಾಭಾಂಶ ಕಡಿಮೆ ಇರುತ್ತೆ, ಬಿಸ್ನೆಸ್ ಸ್ವಲ್ಪ ಹೋಲ್ಡ್ ಆಗುತ್ತೆ, ನಿಧಾನ ಆಗುತ್ತೆ, ಏನೇನು ಆಗ್ತಾ ಇರುತ್ತೆ. ಅವೆಲ್ಲವನ್ನು ಕೂಡ ಸ್ವಲ್ಪ ಮಟ್ಟಿಗೆ ಮಾಡ್ಕೊಂಡು ಬಿಸ್ನೆಸ್ ಮಾಡೋರಿಗೆ. ಇನ್ನು ರಾಜಕೀಯದಲ್ಲಿರೋರು ಕೂಡ ಹೆಚ್ಚಿಗೆ ಆದಷ್ಟು ಮಿತಭಾಷೆಯಾಗಿರಬೇಕು. ಅವರಿಗೆ ಏನೇ ಮಾತಾಡಿದ್ರು ಕೂಡ ಕಾಂಪ್ಲಿಕೇಶನು ವೃಶ್ಚಿಕ ರಾಶಿಯವರಿಗೆ ಆಗುವಂಥ ಯೋಗ ಇದೆ. ಹಾಗಾಗಿ ಅವರು ಕೂಡ ಭಾಳ ಮಿತಭಾಷೆಯಾಗಿ ಜಾಗೃತವಾಗಿ ಮಾತಾಡಬೇಕಾಗತ್ತೆ. ಇನ್ನು ದುಡ್ಡು ಕಾಸು ವಿಚಾರ ಮಾಡೋದು, ಸೂರಿಟಿ ಹಾಕೋದು, ಗ್ಯಾರಂಟಿ ಕೊಡೋದು ಈ ಥರ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಸಾಲ ಮಾಡುವಂಥ ಸಂದರ್ಭ ಸಾಲ ಮಾಡೋದಕ್ಕೆ ಹೋಗಬಾರ್ದು. ಮನೆಯಲ್ಲಿ ವಾಸ್ತು ದೋಷ ಇದೆ, ಅದನ್ನು ಸರಿಪಡಿಸ್ಕೊಂಡು ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು. ಹೀಗೆ ವೃಶ್ಚಿಕ ರಾಶಿಯು ಸ್ವಲ್ಪ ಗೊಂದಲ, ಸಮಸ್ಯೆ ಎಲ್ಲ ಇದೆ. ಯಾಕೆಂದರೆ ರಾಹು, ಚತುರ್ಥ ರಾಹು, ಪಂಚಮ ಶನಿ ಮತ್ತು ಅಷ್ಟಮ ಗುರು. ಹೀಗಾಗಿ ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ಬರೋ ದುಡ್ಡೆಲ್ಲ ಖರ್ಚಾಗಿಬಿಡುತ್ತೆ. ಮಕ್ಕಳು ವಿದ್ಯಾಭ್ಯಾಸ ಬಗ್ಗೆ ಗಮನ ವಹಿಸಬೇಕು, ಅದು ಕೂಡ ಒಳ್ಳೆಯದಾಗುತ್ತೆ. ಅನವಶ್ಯಕ ತಿರುಗಾಟಗಳನ್ನು ಮಾಡುವಂಥ ಯೋಗ ಇದೆ, ಅದನ್ನು ಕೂಡ ನೀವು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡ್ಕೋಬೇಕು. ಸಾಲು ಮಾಡುವಂಥ ಯೋಗ ಇದೆ, ಸಾಲು ಕೂಡ ನಿಮಗೆ ಅವಶ್ಯಕತೆ ಎಷ್ಟು ಬೇಕಷ್ಟು ಮಾಡ್ಕೊಳ್ಳಿ. ಇದೆಲ್ಲ ಮಾಡ್ಕೊಂಡು ಹೋದರೆ ತುಲಾರಾಶಿಯವರಿಗೆ ಅಂತ ಏನು ತುಂಬ ತೊಂದರೆನೂ ಆಗೋದಿಲ್ಲ. ಆ ವೃಶ್ಚಿಕ ರಾಶಿಯವರಿಗೆ ಅಂಥ ತೊಂದರೆನೂ ಆಗೋದಿಲ್ಲ. ಹಾಗಂತ ವೃಶ್ಚಿಕ ರಾಶಿಯವರು ತುಂಬ ನಾವು ಕಷ್ಟದಲ್ಲಿದ್ದೀವಿ ಅಂತ ಅಂದ್ಕೋಬಾರ್ದು. ಕಷ್ಟ ಪರಿಹಾರ ಮಾಡಿಕೊಳ್ಳೋಕ್ಕೆ ನಮ್ಗೆ ಅವಕಾಶ ಇದೆ ಅಂದ್ಕೋಬೇಕು. ಕಷ್ಟ ಬರದೇ ಇದ್ದಾಗ ನೋಡ್ಕೋಬೇಕು. ಒಂದು ವೇಳೆ ಬಂದರೆ ಅದನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಚಿಂತನೆ ಮಾಡಬೇಕು. ಅವಸರ ಮಾಡಿಕೊಂಡು ಅಥವಾ ಟೆನ್ಷನ್ ಮಾಡಿಕೊಂಡು ಮಾನಸಿಕ ಒತ್ತಡಕ್ಕೆ ಒಳಗಾಗಿ, ಖಿನ್ನತೆ ಒಳಗಾಗಿ ಆಗುವಂಥ ಯಾವ ಸಂದರ್ಭವೂ ಇಲ್ಲ. ಜ್ಯೋತಿಷ್ಯ ಒಂದು ಸಲಹೆ, ಜ್ಯೋತಿಷ್ಯ ಒಂದು ಊಹೆ ಮಾಡಿ ನಿಮಗೆ ಹೇಳ್ತಕ್ಕಂಥದ್ದು, ಪ್ಲಾನೆಟರಿ ಪೊಸಿಷನ್ ನೋಡಿಕೊಂಡು ಊಹೆ ಮಾಡಿ ಹೇಳ್ತಕ್ಕಂಥ ಒಂದು ಜ್ಯೋತಿಷ್ಯ ಒಂದು ಸಲಹೆ ಅಷ್ಟೇ. ಅದು ಆ ಸಲಹೆ ಒಂದು ನಿರ್ಧಾರನೂ ಅಲ್ಲ, ಅದು ಇದಮಿತ್ತ ಹೀಗೆ ಆಗತ್ತೆ ಅಂತ ಅದು ಅಲ್ಲ. ನಾವು ದೇವರೇನೂ ಅಲ್ಲ, ಒಂದು ಸಲಹೆಯನ್ನು ನಾವು ಗ್ರಹಗಳ
ಅನುಕೂಲ ಅನಾನುಕೂಲ ನೋಡಿ ಆ ರಾಶಿಗೆ ಪ್ಲಾನೆಟರಿ ಪೊಸಿಷನ್ ಒಂದು ಸಲಹೆ ಕೊಡ್ತಕ್ಕಂಥದ್ದು ಒಂದು ಮಾಹಿತಿಯೇ ಹೊರತು ಇದು ಯಾವುದೇ ರೀತಿಯ ನಿರ್ಧಾರ ಅಥವಾ ಯಾವುದೇ ಒಂದು ಇದಲ್ಲ. ಹಾಗಾಗಿ ಯಾವುದೇ ರೀತಿಯ ಒತ್ತಡಕ್ಕೆ ಒಳಗಾಗದೆ, ಮಾನಸಿಕ ಒತ್ತಡಕ್ಕೆ ಒಳಗಾಗದೆ ಧೈರ್ಯವಾಗಿ ಸಮಸ್ಯೆಯನ್ನು ಎದುರಿಸಬೇಕು. ಕೆಲವು ಒಳ್ಳೆಯದಿರೋರಿಗೂ ಕೆಲವು ಸಂದರ್ಭ ಕೆಟ್ಟ ಫಲಗಳು ಬರ್ತದೆ. ನಾವು ಜೀವನ ಪರ್ಯಂತ ಎಲ್ಲ ಒಳ್ಳೆಯದೇ ಮಾಡ್ತೀವಿ, ಆದರೂ ನಮಗೆ ತೊಂದರೆ ಆಗುತ್ತೆ. ಯಾಕೆ ಕಷ್ಟಗಳು ಬರುತ್ತೆ? ಯಾಕೆ ಅಂದರೆ ಪೂರ್ವಾಜಿತ ಕರ್ಮದಿಂದ ಆ ಥರದ್ದು ಆಗ್ತಾ ಇರುತ್ತೆ. ಅದು ನಮಗೆ ಕಣ್ಣಿಗೆ ಕಾಣದಿರತಕ್ಕಂಥದ್ದು ಒಂದು ಪೂರ್ವಾಜಿತ ಕರ್ಮ ಅಂತ ನಮ್ಮ ಒಂದು ಜೀವನದಲ್ಲಿ ಇರ್ತದೆ. ಅದನ್ನು ಕೂಡ ಅನುಸರಿಸ್ಕೊಂಡು ಹೋಗಬೇಕು. ಹಾಗಾಗಿ ತುಲಾ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಶುಭಗಳು ಪ್ರಾಪ್ತಿಯಾಗುತ್ತೆ. ಅವರು ಅದಕ್ಕೆ ಸಂಬಂಧಪಟ್ಟಂತೆ ಹತ್ತಿರಲಿರ್ತಕ್ಕಂಥ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿವಸ ಅರ್ಚನೆ ಮಾಡೋದ್ರಿಂದ ಸರ್ವ ಕಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.